ನಮಗೆ ವೆಕೇಷನ್ ಟೈಮ್ ಅಲ್ವಾ ಸ್ಕೂಲಲ್ಲಿದ್ದಾಗ. ಸೊ ಎಲ್ಲರೂ ಕಸಿನ್ಸು ಇಡೀ ಫ್ಯಾಮಿಲಿ ಸೇರುವಂಥ ಒಂದು ಒಕೇಶನ್, ಬಿಗ್ ಒಕೇಶನ್. ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ, ಇಡೀ ವರ್ಷದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಹಬ್ಬ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾತನ ಹುಟ್ಟುಹಬ್ಬ. ಎಲ್ಲ ಸೇರ್ತಾಯಿದ್ರು, ಒಂದು 3-4 ವಾರದಿಂದನೇ ಇಟ್ಕೊಳ್ಳಿ, ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಏನಾರು ಗಿಫ್ಟ್ ಕೊಡಬೇಕು, ಕೇಕ್ ಯಾವ ಥರ ಮಾಡಬೇಕು, ಆಮೇಲೆ ಬೆಳಗ್ಗೆ ಆ ಜನ ಸೇರ್ತಾಯಿದ್ವಿ ತಾತನ ನೋಡೋಕ್ಕೆ. ಅವಾಗೆಲ್ಲ ನೋಡಿ ಫೋನ್ಸು ಸೆಲ್ಫಿ ಎಲ್ಲ ಇರಲಿಲ್ಲ. ಜಸ್ಟ್ ಜನ ಬರಬೇಕು, ಅವ್ರನ್ನ ನೋಡಬೇಕು ಅನ್ನೊಂದ್ಸಲಿ, ಆದರೆ ಮುಟ್ಟಬೇಕು ಅನ್ನೋದಷ್ಟೇ ಇದ್ದಿದ್ದು. ಆ ಇದು ಮೆಮರೀಸ್ನೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು. ಏನು ಹೇಳ್ತೀರಿ? ಅಪ್ಪಾಜಿ ಇಲ್ಲದೆ ಇರೋದು ನಮಗೆ ಕಾಣಿಸಲ್ಲ, ಯಾಕಂದರೆ ಎಲ್ಲ ಜನಗಳು ಬಂದಿದ್ದಾರೆ, ಅವ್ರು ಇದ್ದಾರೆ ಅಂದ್ಕೊಂಡೇ ಬಂದಿದ್ದಾರೆ. ಅವರೆಲ್ಲ ಇರೋದು ನೋಡಿದ್ರೆ, ನೀವೆಲ್ಲ ಇರೋದು ನೋಡಿದ್ರೆ ನಮ್ಗೆ ಅವ್ರು ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಲೇ ಇದ್ದಾರೆ. ನಿಮ್ಮನ್ನೆಲ್ಲ ನೋಡಿದಾಗ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಜೊತೆಲೇ ಇದ್ದಾರೆ, ಅಪ್ಪು ನಮ್ಮ ಜೊತೆಲೇ ಇದ್ದಾರೆ ಅನಿಸುತ್ತೆ. ಅದೇ ಇವತ್ತೊಂದು ದುಃಖದ ಸಮಾಚಾರ ಅಂದರೆ, ಮೊನ್ನೆ ಕಾಶ್ಮೀರಲ್ಲಿ ಅದಾಗಿದ್ದು ತುಂಬ ವ್ಯಥೆ ಆಗ್ತಾಯಿದೆ, ಬೇಜಾರಾಗ್ತಾಯಿದೆ. ಆದರೂ ನಾವು ಅಪ್ಪಾಜಿನ ನೆನೆಸ್ಕೊಂಡು ಇವತ್ತು ಬಂದಿದ್ದೀವಿ ಎಲ್ಲರೂ. ಅದು ಇವತ್ತು ನಮ್ಮ ಅಣ್ಣ ಅತ್ತಿಗೆ ಜೊತೆಲಿ ಸಿಕ್ಕಿರೋದು ನಮ್ಗೆ ತುಂಬ ಖುಷಿಯಾಗಿದೆ. ಅವರು ಬೇಕಾದಷ್ಟು, ಅವ್ರು ಯಾವಾಗಲೂ ಅಪ್ಪಾಜಿಗೆ ಬಿರಿಯಾನಿ ಮಾಡಿಕೊಡೋದು ಜಾಸ್ತಿ ನಮ್ಮ ಅದಕ್ಕೆ. ಅಪ್ಪಾಜಿ ಏನೂ ಕೇಳ್ತಾ ಇರಲಿಲ್ಲ, ಅವ್ರು ಗಿಫ್ಟ್ ಎಲ್ಲ ಕೊಟ್ಟರೆ ಅವ್ರು ಇಸ್ಕೊತೂ ಇರಲಿಲ್ಲ. ಅವ್ರಿಗೇನಿದ್ರು ಊಟ ತಿಂಡಿ ಅಷ್ಟೇ. ನಾನು ಯಾವಾಗಲೂ ಸಿಲ್ಕ್ ಶರ್ಟು ಯಾವಾಗಲೂ ಹಾಕಿಸ್ತಾಯಿದ್ದೆ. ಅಪ್ಪಾಜಿ ಬಿಸಿಲು ಹಾಕೋತಾ ಇರಲಿಲ್ಲ, ನಾನು ಕೊಟ್ಟರೆ ಬೇಜಾರು ಮಾಡ್ಕೊಳ್ಳೋದೇ ಹಾಕೋತಾಯಿದ್ದೆ. ಏನು ಕೊಡ್ತಾಯಿದ್ವಿ? ಸಿಲ್ಕ್ ಶರ್ಟು. ಹೌದಾ? ಪ್ರತಿ ವರ್ಷ ಕೊಡ್ತಾಯಿದ್ದೆ. ನಾನು ತಗೊಂಡೋಗಿ ಕೊಟ್ಟರೆ ಅದು ಹಾಕೊಂಡು ಹೊರಗಡೆ ಬರೋರು ಆವಾಗ ಜನಗಳು ನೋಡೋಕ್ಕೆ. ಈಗ ಎಷ್ಟು ಅಂದರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ? ತುಂಬ ಬೇಜಾರಾಗುತ್ತೆ. ಅಂದರೆ ನಾನು ಮಾಡೋದು ಮೈದಾ ಸ್ವೀಟ್ ಅವ್ರಿಗೆ ತುಂಬ ಇಷ್ಟ. ಪ್ರತಿ ಬರ್ತ್ಡೇಗೂ ಜಾಸ್ತಿ ಮಾಡ್ಕೊಂಡು ಕೊಡ್ತಾಯಿದ್ದೆ. ಅಪ್ಪಾಜಿ ಎಲ್ಲ ಜನಗಳಿಗೂ ಕೊಡೋರು, ಈ ಥರ ನನ್ನ ಮಗಳು ಮಾಡಿದ್ದು ಸ್ವೀಟು ನನಗೋಸ್ಕರ ಮಾಡಿದ್ದಾಳೆ, ಇಷ್ಟಪಟ್ಟು ತಿಂತಾಯಿದ್ದೆ. ಈಗೇನು ತೊಗೊಂಡಿದ್ದೀವಿ? ಇವಾಗಲೂ ಅದೇ ತೊಗೊಬಂದಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.